ಸರ್ நீங்கள் ஃபோட்டோவை இதே போடலாம். ಮೈನಿಂಗ್ ಏರಿಯಾಗಳಲ್ಲಿ ರೋಡ್ಸ್ ಏನೇನು ಪೆಂಡಿಂಗ್ ಇತ್ತು ಅದರದ್ದು ಅವರು ಬೇರೆ ತಾಲೂಕಲ್ಲಿ ಕೆಲಸ ಮಾಡೋ ಅಂಥದ್ರಲ್ಲಿ ಅವರು ಬ್ಯುಸಿ ಆಗಿತ್ತು. ನಮ್ಮ ತಾಲೂಕಲ್ಲಿ ಸ್ವಲ್ಪ ಕೆಲಸಗಳನ್ನ ಮಾಡೋದು ಬೇರೆಯವರಿಗೆ ಸೂಪರ್ವಿಷನ್ಗೆ ಕೊಟ್ಟು ಗಮನ ಹರಿಸಿರಲಿಲ್ಲ. ಅದಾದಮೇಲೆ ರಿಪೀಟೆಡಾಗಿ 2-3 ಮಂತ್ಸ್ ಮೀಟಿಂಗ್ ಆದಮೇಲೆ ಈಗ ಅವರೇ ಬಂದು ಸ್ಪಾಟಲ್ಲಿ ನಿಂತ್ಕೊಂಡು ಒಂದು 30 ಡೇಸ್ 45 ಡೇಸಲ್ಲಿ ಅವರೆಲ್ಲ ಕೆಲಸ ಕಂಪ್ಲೀಟ್ ಮಾಡ್ತೀವಿ ಅಂತ 2 ಡೇಸ್ ಬಿಫೋರ್ AW ಅವರು ಮತ್ತು DC ಆಫೀಸ್ PD ಅವರು ಇವರೆಲ್ಲ ಬಂದು ರೋಡ್ಸ್ ಎಷ್ಟು ಮತ್ತು ಕಲ್ವರ್ಟ್ಸ್ ಎಷ್ಟು ಕಾಬಲ್ ಸ್ಟೋನ್ ಎಷ್ಟು ಎಲ್ಲ ಇದೆ ಅಂದಾಗ ಒಂದು ಅಪ್ ಟು 6.5 ಇಂದ 7 ಕ್ರೋರ್ಸ್ದು KGF ಅಲ್ಲಿ ನಗರೋತ್ಥಾನ 4ದು ಪೆಂಡಿಂಗ್ ಇತ್ತು. ಅದರಲ್ಲಿ ಫಸ್ಟು ಮಳೆ ಶುರುವಾಗಿ ಮುಗಿಯೋದ್ರೊಳಗಡೆ ರೋಡ್ಸ್ನ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಮೈನಿಂಗ್ ಏರಿಯಾಲಿ ಎಷ್ಟೆಷ್ಟು ರೋಡ್ಸ್ ಪೆಂಡಿಂಗ್ ಇದೆ ಅದನ್ನು ಲಿಸ್ಟ್ ಮಾಡಿದ್ದಾರೆ. ಪ್ರಿಯಾರಿಟಿ ಮೇಲೆ ಯಾವುದು ರಿವರ್ಸ್ಡ್ ರೋಡ್ಸ್ ಇದ್ದಾವೆ ಅದನ್ನು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ನೆನ್ನೆ ಮೊನ್ನೆ ಎಲ್ಲ ವಿಸಿಟ್ ಮಾಡಿದ್ದಾರೆ ಕಾಂಟ್ರಾಕ್ಟ್ರು. ಅವರು ಇಲ್ಲೇ ಎಲ್ಲ KGF ತಾಲೂಕೆ ಅಲ್ಲ, ಕೋಲಾರು ಮತ್ತು ಬೇರೆ ಬೇರೆ ತಾಲೂಕಲ್ಲೂ ನಗರೋತ್ಥಾನ 4ದು ಅವರೇ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಇಂಡಿವಿಜುವಲ್ ಸೂಪರ್ವಿಷನ್ ಇಲ್ಲ. KGF ಅಲ್ಲಿ ಅವ್ರು ಬಂದು ಆಗಿಂದಾಗ ಕೆಲಸ ಸೂಪರ್ವಿಷನ್ ಮಾಡಿಲ್ಲ. ಅವರು ಯಾರು ಅವ್ರ ಕೆಳಗಡೆ ಸೂಪರ್ವಿಷನ್ ಮಾಡ್ತಾರೆ ಸೈಟ್ ಇಂಜಿನಿಯರ್ಸು ಆ ಥರ ಅವ್ರ ಮೇಲೆ ಡಿಪೆಂಡ್ ಆಗಿದ್ದರು. ಅದಾದಮೇಲೆ ಒಂದು 2 ಮಂತ್ಸಿಂದ ತುಂಬ ಒತ್ತಡ ಮಾಡಿದ್ರಿಂದ ಅವರೇ ಸ್ಪಾಟಿಗೆ ಬಂದಿದ್ದಾರೆ. ಬಂದು ಟೈಮ್ ಕೂಡ ತುಂಬ ಕಡಿಮೆ ಟೈಮೇ ಕೇಳಿದ್ದಾರೆ, ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ವರ್ಕ್ಸ್ ನಗರೋತ್ಥಾನ 4ದು ಎಲ್ಲ ಟೆಂಡರ್ ವರ್ಕ್ಸ್ ಕಂಪ್ಲೀಟ್ ಆದ್ರೇ ನಾವು ಸರ್ಕಾರಕ್ಕೆ ನಗರೋತ್ಥಾನ 5 ಏನಿದೆ ಅದರದ್ದು ಪ್ರಪೋಸಲ್ ಕೊಡೋಕ್ಕಾಗುತ್ತೆ. ಈ ವರ್ಕ್ಸ್ ಅನ್ಲೆಸ್ ನಾವು ಈ ವರ್ಕ್ಸ್ನ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಆ ಪ್ರಪೋಸಲ್ಲೇ ತಗೊಳ್ಳೋಕ್ಕೂ ಆಗಲ್ಲ, ಸರ್ಕಾರಕ್ಕೆ ಕೊಡೋಕ್ಕೂ ಆಗಲ್ಲ. ಸೊ ಆ ಒಂದು ಜವಾಬ್ದಾರಿಯಿಂದ ಅವರಾಗಲಿ ನಾವಾಗಲಿ ಕಮಿಷನರ್ ಆಗಲಿ AW ಆಗಲಿ ಅಧ್ಯಕ್ಷರು ಸ್ಟ್ಯಾಂಡಿಂಗ್ ಕಮಿಟಿ ಕೌನ್ಸಿಲರ್ಸು ಅವ್ರನ್ನ ಏನೂ ಮಾತಾಡದೆ ಕೆಲಸ ತಗೋಬೇಕು ಅಂತ ಹೇಳ್ತಾ ಇದ್ದೀವಿ. ನಗರೋತ್ಥಾನದು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದ್ದು ಈವರೆಗೂ 19 ಕೋಟಿಯಲ್ಲಿ ಕೆಲಸ ಆಗಿದ್ದು ಒಂದು 7.5 ಅಷ್ಟೇ. 11 ಕೋಟಿಯಲ್ಲಿ ಆ ಬಿಲ್ಡಿಂಗ್ಸ್ದೆಲ್ಲ ಬಿಲ್ಡಿಂಗ್ಸ್ ಆಲ್ಮೋಸ್ಟ್ 35 ವಾರ್ಡ್ಸಲ್ಲಿ ಏನೇನು ಇಂಡಿವಿಜುವಲ್ ಆಗಿ ಕೌನ್ಸಿಲರ್ಸ್ ಹತ್ರ ಪ್ರಪೋಸಲ್ಸ್ ತೊಗೊಂಡಿದ್ವಿ. ರೋಡು, ಡ್ರೈನು ಮತ್ತು ಫುಟ್ಪಾತು ಇಂಥವೆಲ್ಲನೂ ಕಂಪ್ಲೀಟ್ ಆಗಿದೆ. ಅವ್ರ ಪ್ರಕಾರ 11 ಕ್ರೋರ್ಸ್ ಅಂತ ಇದ್ದಾರೆ. ನಾನು ರೋಡ್ಸ್ ನನಗೆ ಕ್ಯಾಲ್ಕುಲೇಷನ್ಸ್ ಪ್ರಕಾರ 30% ರೋಡ್ಸ್ ಎಲ್ಲ ಆಗಿರೋದು. ಅದಾದಮೇಲೆ 50% ವರ್ಕ್ ಹಾಗೇ ಪೆಂಡಿಂಗ್ ಇತ್ತು. ಅದರಲ್ಲಿ ಮಳೆ ಇರ್ತಾ ಇರೋದ್ರಿಂದ ವರ್ಸ್ಟ್ ರೋಡ್ಸ್ನ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಯಾವುದು ಬಿಲ್ಡಿಂಗ್ಸ್ ನಾನೀಗ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಬಿಲ್ಡಿಂಗ್ಸ್ ಆಗಲಿ ಡ್ರೈನ್ ಆಗಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ವರ್ಸ್ಟ್ ರೀಚ್ ರೋಡ್ಸ್ ಯಾವ್ಯಾವುದು ಮೈನಿಂಗ್ ಏರಿಯಾ ಇರ್ಬೋದು, ನಾನ್ ಮೈನಿಂಗ್ ಏರಿಯಾ ಇರ್ಬೋದು, ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅವ್ರಿಗೆ ಟಾರ್ಗೆಟ್ ಹಾಕಿದ್ದೀವಿ. ಅದಾದಮೇಲೆ ಅಲ್ಲಲ್ಲಿ ಕೆಲವೊಂದು ಜಾಗದಲ್ಲಿ ರೋಡ್ ಎಲ್ಲಿ CC ರೋಡು ಬರಲ್ಲ, ಅಲ್ಲಿ ಕಾಬಲ್ ಸ್ಟೋನ್ದು ಒಂದು ಫುಟ್ಪಾತ್ ಥರ ಒಂದು ಮಾಡೋದಕ್ಕೂ ಒಂದು ಪ್ರಾವಿಷನ್ ಇದೆ. ಅದರದ್ದೇನೋ ಸ್ವಲ್ಪ ಕ್ಲಾರಿಫಿಕೇಷನ್ ಬೇಕಾಯಿತು. ರೋಡ್ ಕೆಲಸ ಕಂಪ್ಲೀಟ್ ಆದಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಂತಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಮೈನಿಂಗ್ ಏರಿಯಾ ಇರಲಿ ನಾನ್ ಮೈನಿಂಗ್ ಏರಿಯಾ ಇರಲಿ ಇನ್ನೂ 7.5 ಅಷ್ಟು ಅವ್ರ ವರ್ಕ್ಸು ಅವರಿಂದ ನಾವು ತೊಗೋಬೇಕಾಗಿದೆ. 7.5 ಕ್ರೋರ್ 7 ಕೋಟಿ 50 ಲಕ್ಷ ಅಷ್ಟು ವರ್ಕ್ ಅವ್ರ ಹತ್ರ ಕೆಲಸ ತಗೊಳ್ಳೋದಿದೆ. ಪ್ರತಿ ವಾರ್ಡ್ದು ಇದೆ 50 lakhs 70 lakhs ಹತ್ರ ಅಬೌಟ್ 45 lakhsದೇ ರೋಡ್ಸ್ ಇರೋದು ಅವ್ರ ಹತ್ರ ಎಲ್ಲ. ಆಲ್ಮೋಸ್ಟ್ ಎಲ್ಲ ಮೈನಿಂಗ್ ಏರಿಯಾ ಇರಲಿ ನಾನ್ ಮೈನಿಂಗ್ ಏರಿಯಾ ಇರಲಿ ಕೌನ್ಸಿಲರ್ಸು ಇದೊಂದು ಜವಾಬ್ದಾರಿಯಿಂದ ಅವ್ರವ್ರ ವಾರ್ಡ್ದು ಕೆಲಸ ತೊಗೋಬೇಕು. ತೊಗೊಳ್ಳೋವಾಗ ಬರೀ ಯಾರೋ ಬಂದು ಕೆಲಸ ಮಾಡಿದ್ರೆ ಮಾಡಿಸ್ಕೋಕೂಡ್ದು. ಅವ್ರು ಬಂದು ಸೈಟ್ ವಿಸಿಟ್ ಮಾಡಿ ಅಲ್ಲಿನ ಪರಿಸ್ಥಿತಿ ರೋಡ್ ಯಾವ ಕಂಡೀಷನಲ್ಲಿದೆ ನೋಡಿ ಆ ಕೆಲಸ ಅಲ್ಲೇ ಇದ್ದು ತೊಗೋಬೇಕು ಅಂತ ನಾನು ಹೇಳ್ತೀನಿ. ಮಾತಾಡ್ತಾ ಇದ್ದಾರೆ ಪಕ್ಕದಲ್ಲಿ 2 ಆರೋಪಿಸ್ ಆಗಿದ್ದಾವಲ್ಲ, ಅವಾಗ ಯಾವ ದುಡ್ಡಲ್ಲಿ ಆಯಿತು ಅಂತ ಹೇಳಿ ಯಾರು
ಅಕ್ವಿಸಿಷನ್ ಎಲ್ಲ ಆರೋಪಿ ಬರಬೇಕು ಅಂದರೆ ಈ ಕಡೆ 2 ಬಂದಿದೆಯಲ್ಲ, ಈಗ ನೀವು SP ಆಫೀಸಿಂದ ಈ ಕಡೆ 2 ಆರೋಪಿಸ್ ಇದ್ದಾವಲ್ಲ ಅಂತ ಕೇಳಿ, ಅವೆಲ್ಲ ಕಾಸ್ಟ್ ಶೇರಿಂಗಲ್ಲೇ ಆಗಿರೋದು, KGF ಅಲ್ಲೇ ಆಗಿರೋದು. ಇದಕ್ಕೆ ಮುಂಚೆ ಹೇಳ್ತಾ ಇದ್ದಾಗ ಅರ್ಥ ಆಗಿದೆ ನೋಡಿ. ನಾವು ಕೆಲಸದ ವಿಚಾರದಲ್ಲಿ ಜಿಲ್ಲೆ ಪ್ರಾಬ್ಲಮ್ ಇರಲಿ, ನಮ್ಮ ಕ್ಷೇತ್ರದ ಪ್ರಾಬ್ಲಮ್ ಇರಲಿ, ಅವರಿಗೆ ನಾವು ಗೌರವ ಕೊಟ್ಟೇ ಕೊಡ್ತೀವಿ. ಕೆಲಸದ ವಿಚಾರದಲ್ಲಿ ನನ್ನ ಕ್ಷೇತ್ರದ ಕೆಲಸನೇ ಮುಖ್ಯ, ಅಭಿವೃದ್ಧಿನೇ ಮುಖ್ಯ. ಯಾವುದೇ ಇಲಾಖೆಯಿಂದ ಸ್ಪಂದಿಸಿಲ್ಲ ಅಂತಂದ್ರೆ ನನ್ನ ಗಮನಕ್ಕೆ ಬಂದರೆ ಖಂಡಿತವಾಗೂ ನಾವು ಸ್ಪಂದಿಸ್ತೀವಿ ಅಷ್ಟೇ. ಚುನಾಯಿತ ಪ್ರತಿನಿಧಿ ಇದ್ದಾರೆ, ಅವ್ರ ಬಗ್ಗೆ ಗೌರವದಿಂದಾನೇ ನಾನು ಹೇಳ್ತಾ ಇದ್ದೀನಿ. ಯಾವ ವಿಚಾರದಲ್ಲಿ ನಾವು ಸ್ಪಂದಿಸಲಿಲ್ಲ ಅಂತ ನಮಗೆ ಗಮನಕ್ಕೆ ತಂದರೆ ಖಂಡಿತವಾಗೂ ನಾವು ಜವಾಬ್ದಾರಿಯಿಂದ ನಡ್ಕೊತೀವಿ. ನನ್ನ ಕ್ಷೇತ್ರ ಅಭಿವೃದ್ಧಿ ಆದರೆ ಸಾಕು, ಬೇರೆ ಯಾವುದೇ ರೀತಿ ಇಲ್ಲ ನನ್ನ ಮನಸ್ಸಿನಲ್ಲಿ. ಮೇಡಮ್, ಅವರು ಇನ್ನೊಂದು ಮಾತು ಹೇಳಿದ್ದಾರೆ ಮೇಡಮ್, BGM ಅಲ್ಲಿ STP MPL ಬಿಟ್ಟು ಬೇರೆಯವ್ರಿಗೆ ಮನೆ ಕೊಡೋಕ್ಕಾಗಲ್ಲ, ಸಾಧ್ಯ ಇಲ್ಲ, ಅವ್ರೇನು ಪ್ರಪೋಸಲ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ನಾನು ಹೇಳ್ತೀನಿ, KGF ಅಲ್ಲಿ ಯಾರು BGML ಅಲ್ಲಿ ಕೆಲಸ ಮಾಡಿದ್ದಾರೆ, ಭಾರತ್ ಗೋಲ್ಡ್ ಮೈನ್ಸ್ ಅಲ್ಲಿ ಕೆಲಸ ಮಾಡಿದ್ದಾರೆ, STPP ಇರ್ಬೋದು ಅಥವಾ ಎಕ್ಸ್-ಎಂಪ್ಲಾಯೀಸ್ ಇರ್ಬೋದು, ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡಿರ್ಬೋದು, ಅವರಿಗೆ ಫಸ್ಟ್ ರೈಟ್ಸ್ ಅವ್ರಿಗೆ ಇರೋದು. ಅವ್ರಿಗೆ ಫಸ್ಟ್ ರೈಟ್ಸ್ ಇದೆ. ಆ ರೈಟ್ಸ್ನ ಯಾರೂ ಕಟ್ಟೆಯಲ್ಲಿ ಮಾಡೋಕ್ಕಾಗಲ್ಲ. ಅವ್ರಿಗೆ ಹಕ್ಕಿದೆ, ಇವ್ರಿಗೆ ಹಕ್ಕಿಲ್ಲ ಅಂತ ನಾವು ತಾರತಮ್ಯ ಮಾಡೋಕ್ಕಾಗಲ್ಲ. ಅವ್ರಿಗೆ ಎಲ್ಲರಿಗೂ ಅಲ್ಲಿ ಕೆಲಸ ಮಾಡಿರುವಂಥ ಕುಟುಂಬಗಳಿಗೆ ಫಸ್ಟ್ ರೈಟ್ಸ್ ಇದೆ. ಅವ್ರು ಆ ರೈಟ್ಸ್ನ ಎಂಜಾಯ್ ಮಾಡೇ ಮಾಡ್ತಾರೆ. ಇವತ್ತಲ್ಲ ನಾಳೆ ಕಾನೂನು ರೀತಿ ಮತ್ತು ಸರ್ಕಾರದ ಹಂತದಲ್ಲಿ ಮಿನಿಸ್ಟ್ರಿ ಆಫ್ ಮೈನ್ಸ್ ಮಾನವೀಯತೆಯಿಂದ ಅವರೆಲ್ಲ ಕುಟುಂಬಗಳನ್ನೂ ರಕ್ಷಣೆ ಮಾಡಬೇಕು, ಅವಕಾಶ ಕೊಡಬೇಕು. ಅವರು ಏನೇನು ಸಫರ್ ಆಗಿದ್ದಾರೆ ಅದಕ್ಕೆ ಕಾಂಪನ್ಸೇಟ್ ಮಾಡಲೇಬೇಕು ಅವರು. நாங்கள் ரொம்ப முயற்சி எடுத்து பேசியிருந்தோம். யூடியூப்லலாம் இருந்துச்சு. மேட்ஸுக்கிட்டையும் தெய்வம் கேட்டோம், இந்திரா மகத்தையும் கேட்டோம், முனிசிபாலிட்டிலையும் கேட்டோம், கவுன்சிலர்கிட்ட முக்கியமாக சண்டை போட்டு கேட்டது நாங்கள் RD பிளாக்ல. ஆனால் இந்த நேரத்தில் இது முயற்சி பண்ணி செய்கிறாங்கன்னா அவங்களுக்கு ரொம்ப நன்றி. ஆனால் இது ரோடு முடிஞ்ச பிறகு அவங்களுக்கு வெல்கம் நாங்கள் கொடுக்குறோம். முனிசிபாலிட்டிக்கும், இன்கம் கமிஷனருக்கும், டிபார்ட்மெண்ட்டுக்கும் நாங்கள் ரொம்ப நன்றி சொல்கிறோம். ಗೆದ್ದಾದ್ಮೇಲೆ ನಾನು ಆ ಮೆಂಬರು ಈ ಮೆಂಬರು ಆ ಥರ ಎಲ್ಲ ನೋಡ್ಕೊಂಡು ತಾರತಮ್ಯ ಮಾಡಿಕೊಂಡು ಏನೇ ಒಳ್ಳೆ ಕೆಲಸ, ಒಂದು ಸ್ಕೂಲ್ಗೆ ಒಳ್ಳೇದಾಗತ್ತೆ, ಒಂದು ಊರಲ್ಲಿ ದೇವಸ್ಥಾನಕ್ಕೆ ಒಳ್ಳೇದಾಗತ್ತೆ, ನಮ್ಮ ಊರಿಗೆ ಒಳ್ಳೇದಾಗತ್ತೆ ಅಂತ ಎಲ್ಲ ಸೇರ್ಕೊಬೇಕಾಗತ್ತೆ. ನಿಮ್ಮನ್ನು ಜನನೇ ಆಶೀರ್ವಾದ ಮಾಡಿರ್ತಾರೆ, ನಮ್ಮನ್ನು ಜನನೇ ಆಶೀರ್ವಾದ ಮಾಡಿರ್ತಾರೆ. ಆಲೋಚನೆಗಳು ಬೇರೆ ಇರ್ಬೋದು, ಆದರೆ ಕೆಲಸ ಮಾಡುವಾಗ ವಿಚಾರಗಳು ಒಂದೇ ಆಗಿದೆ. ಆ ಥರ ಕೆಲಸ ಮಾಡಬೇಕು. ಪ್ರೈಮರಿ ಇಲ್ಲೇನ 14,50,000 ಕಟ್ಟುವಂಥದ್ದು. ಇದರಲ್ಲಿ ಈ ಥರ ಒಂದೊಂದು ಕ್ಲಾಸ್ ರೂಮ್ಸ್ನ ಕಟ್ಟುವಂಥ ಅವಕಾಶ ಆಗಿದೆ. ಅದು PWD ಇಲಾಖೆ ಮುಖಾಂತರ ಟೆಂಡರ್ ಆಗಿದೆ. ಎಷ್ಟಾಯಿತು? 1 ಕೋಟಿ. ಎಲ್ಲ ಕ್ಲಾಸ್ ರೂಮ್ಸ್ನು ನಾವು 15 ಪಂಚಾಯತಿಯಲ್ಲಿ 14 ಕ್ಲಾಸ್ ರೂಮ್ಸ್ನ ಅಷ್ಟೇ ಗೌರ್ಮೆಂಟ್ ಕ್ಲಾಸ್ ರೂಮ್ಸ್ನ ಕಟ್ಟೋಕ್ಕೆ ಅವಕಾಶ ಇದೆ. ಅದು 1,80,00,000 ಅನುದಾನದಲ್ಲಿ ಈ ಕೆಲಸ ಆಗ್ತಾ ಇರುವಂಥದ್ದು. ಇದು ಟೆಂಡರ್ ಪ್ರಕ್ರಿಯೆ ಆಗಿದೆ PWD ಇಲಾಖೆ ಮುಖಾಂತರ. ಮೊದಲನೇ ಪೂಜೆ M ಕೊತ್ತೂರಲ್ಲಿ. ಇಲ್ಲಿ 50 ಸ್ಟ್ರೆಂತ್ ಇದೆ. ಇಲ್ಲಿ ಸರ್ಕಾರಿ ಶಾಲೆ 50 ಸ್ಟ್ರೆಂತ್. 5ನೇ ಕ್ಲಾಸ್ವರೆಗೂ ಲಾಸ್ಟ್, 7ನೇ ಕ್ಲಾಸ್ವರೆಗೂ ಲಾಸ್ಟ್ ಇದೆ. 2 ಕ್ಲಾಸ್ ರೂಮ್ಸು ಚೆನ್ನಾಗಿದೆ, ಅಂದರೆ ಗುಣಮಟ್ಟ ಚೆನ್ನಾಗಿದೆ. ಇನ್ನೊಂದು ಕ್ಲಾಸ್ ರೂಮು ಮಳೆಗಾಲದಲ್ಲಿ ಸೋರುತ್ತೆ ಅಂತ ಕೂಡ ಪಾಪ ಇಲ್ಲಿನ ಟೀಚರ್ಸ್ ಹೇಳ್ತಾ ಇರೋದ್ರಿಂದ ಈ ಒಂದು ಕ್ಲಾಸ್ ರೂಮ್ನ ಇಲ್ಲಿ 14 ಲಕ್ಷದಲ್ಲಿ ಕಟ್ತಾರೆ. 14,50,000 ಒಂದು ಕ್ಲಾಸ್ ರೂಮ್ನ ಕಟ್ತಾರೆ. ಎಲ್ಲೆಲ್ಲಿ ಸ್ಟ್ರೆಂತ್ ಚೆನ್ನಾಗಿದೆ ಸರ್ಕಾರಿ ಶಿಕ್ಷಣದಲ್ಲಿ, ಆ ಶಾಲೆಯ ಮಕ್ಕಳು ಸ್ಟ್ರೆಂತ್ ಎಲ್ಲಿ ಚೆನ್ನಾಗಿದೆ ಅದಕ್ಕೆ ಆದ್ಯತೆ ಕೊಟ್ಟು ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡಬೇಕು ಅನ್ನೋವಂಥದ್ದು ಒಂದು ಆಲೋಚನೆ, ಚಿಂತನೆ ಆಗಿದೆ. ಅಂಥದ್ರಲ್ಲಿ ಈಗಾಗಲೇ ಕೆಲಸ ನಿರ್ವಹಿಸಬೇಕಾಗಿರೋವಂಥದ್ದು ಇನ್ನೂ ಆ ಥರ 14 ಶಾಲೆಗಳಲ್ಲಿ ಒಂದೊಂದು ಕ್ಲಾಸ್ ರೂಮ್ನ ಕಟ್ಟುವಂಥ ಅವಕಾಶ ಆಗಿದೆ. ಮೊದಲನೇದು M ಕೊತ್ತೂರಲ್ಲಿ ಮಾಡ್ತಾ ಇದ್ದೀವಿ. ಇದು ಯಾವ ಯೋಜನೆ ಮೇಡಮ್? ಯಾವ ಹೆಡ್ಡಲ್ಲಿ ಸ್ಯಾಂಕ್ಷನ್ ಆಗಿರೋದು? ಯಾವ ಹೆಡ್ಡಲ್ಲಿ? ಶಿಕ್ಷಣ ಅಂದರೆ PWD ಅವರು ಕೆಲಸನ ಎಕ್ಸಿಕ್ಯೂಟ್ ಮಾಡ್ತಾರೆ. ಒಂದು ಟೆಂಡರ್ ಕರೆದು ಅದರದೇ ಆದ ಪ್ರಕ್ರಿಯೆಯಲ್ಲಿ ಕೆಲಸ ಮಾಡಾದ್ಮೇಲೆ ಬಿಲ್ಡಿಂಗ್ ಕ್ವಾಲಿಟಿ ಚೆಕ್ ಮಾಡಬೇಕು ಅಂದಾಗ PWD ಅವರು ಇನ್ನೊಂದು ಏಜೆನ್ಸಿನ ಹೈರ್ ಮಾಡಿರ್ತಾರೆ. ಅವ್ರು ಬಂದು ಈ ಕ್ವಾಲಿಟಿ ಬಿಲ್ಡಿಂಗ್ ಕರೆಕ್ಟಾಗಿದೆ ಅಂದ್ರೆ ಹೆಡ್ ಕಾಂಟ್ರಾಕ್ಟ್ರಿಗೆ ಪೇಮೆಂಟ್ ಆಗುತ್ತೆ. ಅದರಲ್ಲಿ ನಾವು 99% ಏನೇ ಕೆಲಸ ಮಾಡಿದ್ರು ಈವರೆಗೂ KGF ಕ್ಷೇತ್ರದಲ್ಲಿ PWD ಅವ್ರನ್ನ ಯಾಕೆ ನಂಬಿದ್ದೀವಿ ಅಂತಂದರೆ, ರೋಡ್ ಕೆಲಸ ಮಾಡಿದಾಗ ರೋಡ್ ಕ್ವಾಲಿಟಿ ಮತ್ತು ಡೆನ್ಸಿಟಿ ನೋಡ್ತಾರೆ. ಕ್ವಾಲಿಟಿ ಮತ್ತು ಅವ್ನ ಕ್ವಾಲಿಟಿ ಕೆಲಸ ಅದ್ರದ್ದು ಡೆನ್ಸಿಟಿ ನೋಡ್ತಾರೆ. ಎಷ್ಟು ವರ್ಷ ಇದಕ್ಕೆ ಆಯಸ್ಸಿದೆ ಈ ರೋಡ್ಗೆ, ಮತ್ತೆ ಕಿತ್ತೋಗಲ್ಲ
ಅಂತಂದ್ಬಿಟ್ಟು. ಅದಾದಮೇಲೆ ಬಿಲ್ಡಿಂಗ್ಸ್ ಕೆಲಸ ಬಂದಾಗ ಅವರು ಆ ಕೆಲಸ ತೊಗೊಳ್ಳೋವಂಥದ್ದು ಆ ಇಲಾಖೆ ಕೆಲವೊಂದು ಗೈಡ್ಲೈನ್ಸ್ ಇದೆ, ಮಾನದಂಡ ಇದೆ, ಅದನ್ನು ಬಿಟ್ಟು ಕೆಲಸ ತೊಗೊಳ್ಳೋಂಗಿಲ್ಲ. ಹಂಗೆ ಮಾಡಿದ್ರೂ ಕೂಡ ಅವ್ರಿಗೆ ಬಿಲ್ ಆಗಲ್ಲ. ಅದು ಒಂದೇ PWD ಇಲಾಖೆನ ಎಲ್ಲ ವಿಚಾರದಲ್ಲೂ ನಾವು ಬಿಲ್ಡಿಂಗ್ಸ್ ಬಂದಾಗ, ರೋಡ್ಸ್ ಬಂದಾಗ, ಬ್ರಿಡ್ಜಸ್ ಬಂದಾಗ ಯಾವುದೇ ಕೆಲಸಕ್ಕೆ ಯಾಕೆ ಆದ್ಯತೆ ಕೊಡ್ತೀವಿ ಅಂತಂದರೆ, ಇಡೀ ನಮ್ಮ ಸ್ಟೇಟಲ್ಲಿ ಆಲ್ಮೋಸ್ಟ್ ಎಲ್ಲಿ ಬ್ರಿಡ್ಜಸ್ ಇದೆ, ರೋಡ್ಸ್ ಇದೆ, ಸ್ಟೇಟ್ ಹೈವೇಸು, ಬಿಲ್ಡಿಂಗ್ಸು ಎಲ್ಲನೂ ಅದೇ ಇಲಾಖೆ ಮುಖಾಂತರನೇ ಈವರೆಗೂ ಕೆಲಸ ಎಕ್ಸಿಕ್ಯೂಟ್ ಮಾಡಿರೋದು. ಈವರೆಗೂ ನೀರ್ಗೆರೆ ಪಾನಗಿರಿ ಇದೆ, ಪಾನಗಿರಿ ರೋಡ್ ರಸ್ತೆ ಇದೆ. ಅಲ್ಲಿ 0 ಇಂದ 720 ಮೀಟರ್ಸು ಇವಾಗ ಕ್ಲಾರಿಫೈ ಮಾಡಿ ವೆಟ್ ಮಿಕ್ಸ್ ಹಾಕಿ ರೋಡ್ ಹಾಕ್ತೀವಿ. 0 ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇಲ್ಲಿ ಇದು 0 ಇದೆಲ್ಲ ಹಾಕ್ತೀವಿ. ಆಮೇಲೆ ಡ್ರೈನ್ಸು 520 ಮೀಟರ್ಸ್ ಇಟ್ಕೊಂಡಿದ್ವಿ ಬೋತ್ ಸೈಡ್ ಸೇರಿ. ಸೊ ಅದು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲ ಸ್ಟ್ರೀಚು ಫುಲ್ ಕವರ್ ಆಗುತ್ತೆ. ಮಾರಿಕುಪ್ಪಂ ಪಂಚಾಯತಿಯವ್ರದ್ದು ಬಹಳ ವರ್ಷಗಳ ಬೇಡಿಕೆ ಇದೆ. ಬಹಳ ವರ್ಷಗಳದ್ದು ಬೇಡಿಕೆ ಇತ್ತು. ಅದಾದಮೇಲೆ ವಾರ್ಡ್ ನಂಬರ್ 35ಗೂ ಸೇರುತ್ತೆ. ಇದು ವಾರ್ಡ್ ನಂಬರ್ 35. ಆಮೇಲೆ ಇನ್ನೊಂದು ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಸು ಇದೆ. ಸ್ಟೂಡೆಂಟ್ಸ್ ಜಾಸ್ತಿ ಓಡಾಡ್ತಾರೆ. ಇಡೀ ಪಂಚಾಯತಿ ಎಷ್ಟು ಊರಿದೆ ಅಷ್ಟು ಊರು ನಗರಕ್ಕೆ ಬರಬೇಕು ಅಂತಂದರೆ ಇದೇ ಅವ್ರಿಗೆ ದಾರಿ ಇರೋದು ಮಾರಿಕುಪ್ಪಂ ಪಂಚಾಯತಿಯಲ್ಲಿ. ಆದರೆ ಕಡಿಮೆ ದುಡ್ಡು ಹಾಕಿದ್ರೆ ನಾನು ಕ್ವಾಲಿಟಿ ವರ್ಕ್ ತೊಗೊಳಕ್ಕಾಗಲ್ಲ ಅಂತ ಭಾಳ ದಿನದಿಂದ ಇದು ಒಂದು ದಾರಿ ಪೆಂಡಿಂಗ್ ಇದೆ. ಅದಾದಮೇಲೆ ಇದಕ್ಕೆ 1 ಕೋಟಿ ಅನುದಾನ ಜೊತೆಯಲ್ಲಿ ಇದು ನಗರಕ್ಕೆ ಹೊಂದ್ಕೊಂಡಿದೆ. ಅದಕ್ಕೋಸ್ಕರ ಇದರಲ್ಲಿ ಡ್ರೈನ್ಸು ಮಾಡಬೇಕಾಗುತ್ತೆ. ಮಳೆಯಿಂದ ಯಾವಾಗಲೂ ಇದು ದಾರಿ ಹಾಳಾಗ್ತಾ ಇದೆ. ಮಳೆಯಿಂದಲೇ ಈ ದಾರಿ ಯಾವಾಗಲೂ ಹಾಳಾಗ್ತಾ ಇರ್ತದೆ. ಅದರಿಂದ ಸ್ವಲ್ಪ ಅದನ್ನು ಲೆವೆಲ್ ಮಾಡಿಕೊಂಡು, ಈ ರೋಡ್ನ ಲೆವೆಲ್ ಮಾಡಿಕೊಂಡು, ಕ್ಲಾರಿಫೈ ಮಾಡಿಕೊಂಡು, ಅದಾದಮೇಲೆ ಯಾಕೆ ಡ್ರೈನ್ಸ್ ಪ್ಲ್ಯಾನ್ ಮಾಡ್ಕೊಂಡು ಅಂದರೆ ಮಳೆ ನೀರು ಅಲ್ಲಿಂದ ನಿಮಗೆ ಗ್ರಾವಿಟೇಷನಲ್ ಫೋರ್ಸಲ್ಲೂ ಮಳೆ ನೀರು ಈ ಕಡೆಗೆ ಹರಿಯುತ್ತೆ. ಅದಕ್ಕೆ ಒಳ್ಳೆ ಡ್ರೈನ್ಸ್ ಮಾಡಿ ಅದನ್ನು ಕಾಲುವೆಗೆ ಕನೆಕ್ಟ್ ಮಾಡ್ಕೊಂಡು ಈ ರೋಡ್ ಕಂಪ್ಲೀಟ್ ಮಾಡ್ಕೊಂಡು, ಬಟ್ ಈಗ ಸ್ಕ್ಯಾರಿಫೈ ಮಾಡಿ ವೆಟ್ ಮಿಕ್ಸ್ ಮಾಡಿ ರೋಲರ್ ಮಾಡಾದ್ಮೇಲೆ ಡ್ರೈನಿಗೆ ಕೆಲಸ ತಗೋಬೇಕಾಗುತ್ತೆ. ಅನುದಾನಕ್ಕಿಂತ ನಾವು ಏನು ಅನುದಾನ ತರ್ತೀವಿ ಮುಖ್ಯ ಅಲ್ಲ. ನೀವೆಲ್ಲ ಶ್ರದ್ಧೆಯಿಂದ ಈ ಕೆಲಸ ತೊಗೊಂಡ್ರೆ ಈ ರೋಡ್ಗೆ 20 ವರ್ಷ ಆಯಸ್ಸಿರುತ್ತೆ, 20-25 ವರ್ಷ ಆಯಸ್ಸಿರುತ್ತೆ. ಆ ರೀತಿ ಕೆಲಸ ತಗೊಳ್ಳೋವಂಥ ಜವಾಬ್ದಾರಿ. ರೋಡ್ ಇಲ್ಲ ಅಂತ ಇರ್ತಾರೆ, ರೋಡ್ ತಂದಾದ್ಮೇಲೆ ಒಂದಿನೂ ರೋಡ್ ಹತ್ರ ನಿಂತ್ಕೊಂಡು ಕೆಲಸ ತಗೊಳ್ಳಲ್ಲ. ಇಬ್ಬರಿಗೂ ಅದನ್ನೇ ಹೇಳ್ತಾ ಇದ್ದೀನಿ. ರೋಡ್ ಕೆಲಸ ಆಗೋವರೆಗೂ ಇವ್ರು ಜವಾಬ್ದಾರಿ ಆಗಬೇಕು. ಕೆಲಸ ತಗೊಳ್ಳೋ ಅಂಥದ್ದು ಯಾರು ಕಾಂಟ್ರಾಕ್ಟರ್ ಇರ್ತಾರೆ ಇವತ್ತು ಬಂದಿದ್ದಾರೆ, ಮತ್ತು ಅವ್ರನ್ನ ಮತ್ತೋದ್ರೆ ನಾಳೆ ಕೆಲಸ ಅರ್ಜೆಂಟಾಗಿ ಆ ಥರ ಮಾಡ್ಕೊಂಡು ಹೋಗಿ ಬರಬಾರ್ದು. ಇದ್ದು ಶ್ರದ್ಧೆಯಿಂದ ಕೆಲಸ ತಗೊಳ್ಳಿ. ಅದಕ್ಕೆ ತುಂಬ ಧನ್ಯವಾದ. ನಾನು ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ಕೆಲಸ ಎಲ್ಲರೂ ಮಾಡ್ತೀವಿ, ನಾವು ಕೆಲಸ ಮಾಡಲ್ಲ ಅಂತಿಲ್ಲ. ಬಟ್ ಅಷ್ಟೇ ಕೆಲಸ ನಾಳೆ ಏನನ್ನ ಮೇಡಮ್ಗೆ ಅವಶ್ಯಕತೆ ಇದ್ದರೆ ನಾವು ಅದಕ್ಕಿಂತ 10 ಪಟ್ಟು ಕೆಲಸ ಮಾಡಿದ್ರೆ ತಿರ್ಗಾ ನೆಕ್ಸ್ಟ್ ಒಂದು 5 ವರ್ಷದಲ್ಲೋ 10 ವರ್ಷದಲ್ಲೋ ಒಂದು KGFನ ಸಿಂಗಪೂರ್ ಅಂತೂ ಮಾಡೋಕ್ಕಾಗಲ್ಲ, ಬೆಂಗಳೂರಿಗೆ ಈಕ್ವಲಾಗಿ ಮಾಡೋಕ್ಕೆ ಒಂದು ಅವಕಾಶ ಇದೆ. ಇವತ್ತು ಈ ರೋಡ್ ಚಾಲನೆ ಕೊಡ್ತಾ ಇದ್ದಾರೆ. மேடம்க்கு அனந்த வில்லேஜுக்காரு சிட்டிக்காரன்ற இதுவே இல்லை. வில்லேஜ் சிட்டியெல்லாம் நாங்கள் அண்ணன் தம்பி மாதிரி பழகுவோம். நான் 75% வில்லேஜுக்காரர் கொடுத்தா நான் இருக்கிறது. இப்போ 25 தான் சிட்டி பக்கம். அதனால் 20 வருஷமாக அந்த பக்கம் நாங்கள் போய் வந்துருக்கிறோம். அதனால் இந்த வேலையால் RO வாட்டர் ஓப்பன் பண்ணும்போது மேடம் 1 கோடி ரூபாய் சாங்ஷன் பண்ணிக்கிறேன்னு சொன்னாங்க. இங்கே வில்லேஜில் போகிறவங்கெல்லாம் மொத்தம் ரோட்டில் தண்ணி போகுது, ரெட்டி போயிடுதான். இன்றைக்கி இல்லை நாளைக்கு இருந்தால் கூட நாங்கள் வந்து MLA சொல்லியிருக்கிறாங்க 1 கோடி ரூபாய் மேலே ஆகுது, நான் ட்ரைனேஜ் எல்லாம் பண்ணி கொடுக்குறேன்னு சொல்லியிருக்கோம். நாங்கள் அந்த கனவு வந்து இன்றைக்கி நனவாக இருக்குது. MLAக்கும் ரொம்ப ಇರ್ತಕ್ಕಂಥ ರೂಪಾ ಮೇಡಮ್ ಅವರು ಇವತ್ತು ಎಮ್ಕೊತ್ತೂರು ಗ್ರಾಮ ಪಂಚಾಯಿತಿಯ ಎಮ್ಕೊತ್ತೂರು ಗ್ರಾಮದಲ್ಲಿ ಮಾರಿಕುಪ್ಪಂ ಪಂಚಾಯಿತಿಯಲ್ಲಿ ಪ್ರೈಮರಿ ಸ್ಕೂಲ್ಗೆ ಕಟ್ಟಡಕ್ಕೆ 14 ಲಕ್ಷ ಹಾಕಿದ್ದಾರೆ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಆಗಬೇಕು, ಗ್ರಾಮೀಣ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು ಅಂತ ದೃಷ್ಟಿಯಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಪಡಿಬೇಕು ಅವರು ಅಂತೇಳಿ ಗ್ರಾಮೀಣ ಶಾಲೆಗಳನ್ನು ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ. ಇವತ್ತು ನಮ್ಮ KGF ತಾಲೂಕಲ್ಲಿ ಸುಮಾರು 14-15 ಶಾಲೆಗಳಲ್ಲಿ ಇವತ್ತು 15 ಸ್ಕೂಲ್ಗಳನ್ನು ನಿರ್ಮಾಣ ಮಾಡಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಪ್ರತಿ ಮಕ್ಕಳೂ ಕೂಡ ಗ್ರಾಮೀಣ ಭಾಗದಲ್ಲೇ ವ್ಯಾಸಂಗ ಮಾಡಬೇಕು ಮತ್ತು ಉತ್ತಮ ಶಿಕ್ಷಣ ಅವ್ರಿಗೆ ಕೊಡಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡಿಕೊಟ್ಟಿದ್ದಾರೆ.
ಅದೇ ರೀತಿಯಾಗಿ ಇವತ್ತು ನಮ್ಮ ಶಾಸಕರು ನಮ್ಮ KGF ಕ್ಷೇತ್ರದಲ್ಲಿ ಯಾವ ಗ್ರಾಮದಲ್ಲಿ ಏನು ಅವಶ್ಯಕತೆ ಇದೆ ಅಂತೇಳಿ ಒಂದೊಂದನ್ನು ಕೂಡ ಹುಡುಕಿ ಪ್ರತಿ ಕೆಲಸವನ್ನು ಕೂಡ ಮಾಡಿಕೊಂಡು ಇವತ್ತು ಅಭಿವೃದ್ಧಿ ಕಡೆ ಹೊರಟಿದ್ದಾರೆ. ಇವತ್ತು ಈ ಸರ್ಕಾರ ಉತ್ತಮ ಉಚಿತ ಗ್ರಾಮಗಳನ್ನು ಕೂಡ ಸಮಗ್ರವಾಗಿ ಕೊಟ್ಕೊಂಡು ಇವತ್ತು ಅಭಿವೃದ್ಧಿ ಕೂಡ 100% ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಶಾಸಕರಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ಎಲ್ಲ ಮಾರಿಕುಪ್ಪಂ ಗ್ರಾಮ ಪಂಚಾಯತಿಯ ಜನರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.